ಸಾಲಿಗ್ರಾಮ ತಾಲೂಕಿನ ಬಳ್ಳೂರು ಗ್ರಾಮದ ಶ್ರೀ ಸತ್ಯಸಂದೇಶ್ವರ ಹಾಗೂ ಪವಾಡ ಬಸಪ್ಪ ಪುಣ್ಯಕ್ಷೇತ್ರದಲ್ಲಿ ಭಕ್ತರು ಅಂದುಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ ಎಂದು ಭಕ್ತರು ತಿಳಿಸಿದ್ದಾರೆ. ಮಕ್ಕಳಿಗೆ ಉದ್ಯೋಗ, ಕಲ್ಯಾಣ ಭಾಗ್ಯ, ಮನೆ ಕಟ್ಟುವುದು, ಯಾವುದೇ ಸಮಸ್ಯೆಗಳು ಇದ್ದರೂ ಪವಾಡ ಬಸಪ್ಪ ಸೂಚನೆ ನೀಡುತ್ತದೆ ಎಂದು ಭಕ್ತರು ಹೇಳುವುದಲ್ಲದೆ, ದೇವಾಲಯದ ಅರ್ಚಕ ಅಭಿ, ಈ ದೇವಾಲಯವು ಪುರಾತನವಾಗಿದ್ದು ಹಲವಾರು ವರ್ಷಗಳಿಂದ ಭಕ್ತರು ಆಗಮಿಸುತ್ತಿದ್ದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ ಎಂದರು. ಚೆನ್ನಾಗೈತೆ, ಒಳ್ಳೆ ಕೃಪೆ ಐತೆ. ಇಲ್ಲಿ ನೆನಪುದು ಅಂದರೆ ಎಲ್ಲ ಆಗುತ್ತೆ. ನಾವು ಮನೆಗೆ ಕಟ್ಟಿ ಈಗ ಆಸೆ ಮಾಡ್ಕೊಂಡಿದ್ದೆ, ಎಲ್ಲ ನೆಮ್ಮದಿಲಿ ಆಗಿದೆ. ಈಗ ಹತ್ತು ದಿವಸ ಬಂದಿದೆ, ಎಲ್ಲ ಒಳ್ಳೆಯದಾಗಿದೆ. ಅದಂಗೆಲ್ಲ ಗೊತ್ತೇ ಮಾತಾಡಿ. ನಮ್ಮನೇಲಿ ಕೇಳ್ಕೊಂಡು ಪ್ರತಿ ವಾರ ತಾಲೂಕು ಮತ್ತು ಅರಿವಳ್ಳಿ ಗ್ರಾಮ ನಮ್ಮದು. ನಾವು ಸತತವಾಗಿ 13 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲೇ ಬಂದಮೇಲಿಂದ ನಮಗೆ ಯಾವುದೂ ಇಲ್ಲ, ಕೆಟ್ಟದಂತೂ ಆಗಿಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ. ಇನ್ನು ಮುಂದೆನೂ ನಾವು ಒಳ್ಳೇದಾಗಬೇಕು, ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ನಾವು ಇಲ್ಲಿ ಮೋಸ ದಗ ನಡೀತದೆ ಅಂತೆಲ್ಲ ಹೇಳ್ಕೊತಿರ್ತಾರೆ, ಆ ಥರ ಅಂತೂ ನಡೆಯೋದಿಲ್ಲ. ಇಲ್ಲಿ ಪರಮಾತ್ಮ ಸತ್ಯವಾಗಿ ಏನು ನಡೀಬೇಕು ಅದು ನಡೀತಾ ಇದೆ. ಇಷ್ಟನ್ನು ನಾವು ಹೇಳೋದಕ್ಕೆ ನಾನು ಇದು ಮಾಡ್ತೀನಿ. ದೇವಸ್ಥಾನಕ್ಕೆ ಬಂದರೆ 10 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆಲ್ಲ ಒಳ್ಳೇದಾಗೋದು, ನಿಮಗೂ ಒಳ್ಳೇದಾಗಿದೆ. ಇಷ್ಟಪಟ್ಟು ಬರೋವಂಥದ್ದು ಅಷ್ಟೇ. ನೀವೆಲ್ಲ ನೀವು ಚೆನ್ನಾಗಿದ್ರೆ ಎಲ್ಲ ತಿದ್ದಿ ಎಲ್ಲ ಇದು ಮಾಡೋರೆ ದೇವಸ್ಥಾನದಲ್ಲಿ ಸೀಟೆಲ್ಲ ಮಾಡಿಸಿ ಮುಂದೆ ನೀವು ನೋಡ್ಕೊಳ್ಳಿ, ಒಳ್ಳೇದಾಯ್ತು. ನಾವು ನಮ್ಮ ಮಕ್ಕಳಿಗೆ ಗಂಡು ಪಾಪ ಆಗಲಿ ಅಂತ ಅಂದ್ಕೊಂಡಿದ್ದೋ, ಆಯಿತು. 1 ವರ್ಷ ಆಯಿತು ಪಾಪ. ಇಲ್ಲೇ ಬಂದು ಅಷ್ಟು ಕಟ್ಕೊಂಡು ಹೆಸರು ಕಟ್ಕೊಂಡಿದ್ದೆ. ಹೆಣ್ಣು ಪಾಪು ಇತ್ತು, ಗಂಡು ಪಾಪು ಆಗಲಿ ಅಂತ ಅಂದು ಮಾಡ್ಕೊಂಡಿದ್ದೆ. ಪಾಪಿಗೆಲ್ಲ 2 ವರ್ಷ ಆಗದೆ ಬಂದು ಕಿವಿ ಕಟ್ಕೊಂಡು ಹೋದೆ. ಇವಾಗ ಮುಂದೆ ನನ್ನ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಕೆಲಸ ಸಿಕ್ಕಲಿ ಮಾಡ್ಕೊಂಡಿದ್ದೆ. ಕೆಲಸ ಆಗಿದೆ, ಇನ್ನೊಂದು ಲಗ್ನ ಆಗಬೇಕು ಅಷ್ಟೇ. ನಾನೆಲ್ಲ 20 ವರ್ಷದಿಂದ ಬಂದೆ. ಸರ್, ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? ಸರ್, ಕಮ್ಮಿ ಅಂದ್ರೂ 25-30 ವರ್ಷ ಇತಿಹಾಸ ಇದೆ. ಈ ಸ್ಥಾನದಲ್ಲಿ ಅವರು ಉತ್ತರ ರೂಪದಲ್ಲಿ ಉದ್ಭವ ಆಗಿದ್ದಾರೆ. ಶನಿದೇವರು ಹೀಗಾಗಿ ಉತ್ತರ ರೂಪದಲ್ಲಿ ಮುನ್ನಂತ ಸ್ಥಾನದಲ್ಲಿ ದಿನೇಶ್ವರ ಸ್ವಾಮಿಯವರು ಈ ಜಾಗದಲ್ಲಿ ಉತ್ತರ ರೂಪದಲ್ಲಿ ಉದ್ಭವ ಆಗಿ ಬರುವಂಥ ಹೆಣ್ಮಕ್ಳುಗಳಿಗೆಲ್ಲ ಒಂದು ಕಷ್ಟ ಏನಿರ್ತದನ್ನೆಲ್ಲ ಒಂದು ಪರಿಹಾರ ಕೊಡ್ಕೊಂಡು ಬರ್ತೀನಿ ಅಂತೇಳಿ ವಾಸನೆ ಕೊಟ್ಟಿದ್ರು. ಅದೇ ರೀತಿ ಈ ಜಾಗದಲ್ಲಿ ಶ್ರೀ ದಿನೇಶ್ವರ ಸ್ವಾಮಿಯವರು ಉದ್ಭವವಾಗಿ ಮತ್ತು ಈಗ ಒಂದು ಹಂತದ ರೀತಿಯಲ್ಲಿ ಬೆಳವಣಿಗೆ ಆಗಿ ಈತನ ಸಹ ಈ ಸ್ಥಾನಕ್ಕೆ ಬಂದು ನಿಂತಾರೆ ಸ್ವಾಮಿಯವರು. ಏನೆಲ್ಲ ಪೂಜೆಗಳು ಇರ್ತವೆ ಇಲ್ಲಿ? ವಾರಕ್ಕೆ ಒಂದೇ ದಿನ ಪೂಜೆ ಇರ್ತದೆ. ವಾರಕ್ಕೆ ಒಂದಿನ, ಶನಿವಾರ ದಿನ ಒಂದಿನ ಪೂಜೆ ಇರ್ತದೆ. ಮತ್ತು ಅದೇ ನವಗ್ರಹ ಹೋಮ ಇರ್ತದೆ. ಮತ್ತು ಬಸವೇಶ್ವರನ ಪಾದ ಕೇಳುವಂಥ ವಾಸನೆಗಳು ಇರ್ತದೆ. ಮತ್ತು ಶ್ರೀ ದಿನೇಶ್ವರ ಸ್ವಾಮಿಯವರ ವಾಸನೆ ಕೇಳುವಂಥ ಪ್ರಶ್ನೋತ್ತರಗಳು ಇರ್ತವೆ.
ಶ್ರೀ ಶನೇಶ್ವರ ಸ್ವಾಮಿಯವರು ವಿಶೇಷ ಅಲಂಕಾರಗಳು ಇರ್ತವೆ. ಅವರ ಕೈಗೆ ರಾವಕೇತುಗಳು ಪರಸ್ಪರ ವೈರಿ ಇರ್ತದೆ ಅಂತ ಹೇಳಿರ್ತದೆ. ಅದೇ ಪರಿಹಾರಗಳು ಏನೇನು ಬೇಕು ಅಂತ ಶ್ರೀ ಶನೇಶ್ವರ ಸ್ವಾಮಿಯವರ ವಾಚನಗೂ ಕೊಟ್ಟು ಹೇಳ್ತಾರೆ. ಈಗ ಪರಿಹಾರ ನೀಡೋದಕ್ಕೆ ಏನಾದರೂ ಅವ್ರ ಹತ್ರ ಒಂದಷ್ಟು ಅಮೌಂಟ್ ಅಂತ ಏನಿಲ್ಲ ಸರ್, ಹಣಕಾಸು ಏನೂ ಇಲ್ಲ. ಅವರ ಭಕ್ತಿಯಿಂದ ಎಳುಬತ್ತಿ ತಂದು ಕಳಿಸಿದ್ರೆ ಶ್ರೀ ಶನೇಶ್ವರ ಸ್ವಾಮಿಯವ್ರಿಗೆ ಎಳುಬತ್ತಿ ಯಾರು ಕಳಿಸ್ತಂತ ಯಾರು ಕಳಿಸ್ತಾರೆ ಅವ್ರಿಗೆ ಪರಿಹಾರ ಆಗೋದಕ್ಕೆ ಖಂಡಿತ. ಈಗ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಹಸು ಕಟ್ಟ ಹಾಕಿದ್ರು. ಏನದು ಹಸು ಮಹಿಮೆ ಏನದು? ಅದೇ ಶ್ರೀ ಶನೇಶ್ವರ ಬಸಪ್ಪ ಅಂತ ಹೇಳಿದ ಹೆಸರು. ಶ್ರೀ ಸತ್ಯ ಶನೇಶ್ವರ ಪವಾಡ ಬಸಪ್ಪ ಅಂತ ಹೇಳಿದಕ್ಕೆ ನಾನು ತಗೊಂಡಿದ್ದೆ. ಮತ್ತು ಅದು ಪವಾಡ ಬಸಪ್ಪ ಯಾಕೆ ಹೇಳ್ತಾರಪ್ಪ ಅಂದರೆ, ಇವಾಗ ಅವರ ತಪ್ಪಿನ ಅರಿವಿನ ಈಗ ಕೂಡ ಸೂತ್ರ ಚಟಗಳು ಎಲ್ಲ ಹಾಳಾಗಿರ್ತಾರಲ್ಲ, ಅದಕ್ಕೆ ಶ್ರೀ ಬಸವೇಶ್ವರ ಸ್ವಾಮಿಯವರೇ ವಾಕ್ಯನ ಪುಸ್ತಕಗಳನ್ನು ಬಿಡಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ಮತ್ತು ಅವರಲ್ಲಿ ಮನೇಲಿ ಕಷ್ಟ ಗಿಷ್ಟ ಮಾಡಿ ಏನಾದ್ರು ಕೆಟ್ಟ ಕೈಗೊಳ್ಳುವ ಬಸವೇಶ್ವರ ಅವರೇ ಹೋಗಿ ಗುರುತು ಮಾಡಿ ತೋರಿಸ್ಕೊಡ್ತಾರೆ. ಯಾವ ಥರ ಸರ್ ಇಲ್ಲಿ ಪ್ರಮುಖವಾಗಿ ಹೆಂಗೆ ಗೊತ್ತಾಗುತ್ತೆ ಭಕ್ತಾದಿಗಳಿಗೆ? ಪಾದ ಕೊಡೋಂಥ ಮುಖಾಂತರದಲ್ಲಿ ಹೇಳ್ಕೊಡ್ತಾರೆ. ಈಗ ಆಗುತ್ತೆ ಅಂದರೆ ಬಲಭಾಗದಲ್ಲಿ ಕೊಡ್ತಾರೆ, ಆಗೋದಿಲ್ಲ ಇದು ಅನ್ನೋದ್ರೆ ಎಡಭಾಗ ಪಾದ ಕೊಡ್ತಾರೆ. ಇಲ್ಲ ಕಣಪ್ಪ ಏನು ನಿಮ್ಮ ಸಮಸ್ಯೆ ಇದೆ ಅನ್ನೋದ್ರೆ ಒಂದು ಕೊಂಬಿನ ಮುಖಾಂತರದಲ್ಲಿ ಅವ್ರ ಕರ್ಕೊಂಡು ನಿಲ್ಲಿಸುವಂಥ ಸ್ಥಾನಗಳು ಮಾಡೋಕ್ಕೆ ಅನ್ನೋದು ಪರಿಹಾರ ಕೊಡ್ತಾರೆ. ಭಕ್ತಾದಿಗಳಿಗೆ ಪಾದ ಕೊಡೋದ್ರ ಮುಖಾಂತರ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಬೇರೆ ಇನ್ನೇನಿದೆ ಸರ್ ಇಲ್ಲಿ ಪ್ರಮುಖವಾಗಿ ಭಕ್ತಾದಿಗಳಿಗೆ ಏನಪ್ಪ ವಿಶೇಷತೆ ಏನಂದರೆ ಶನಿ ಕಾಟ ಇದೆ ಅಂತ ಜ್ಯೋತಿಷ ಮುಖಾಂತರ ಬಂದಿರ್ತದೆ. ಅದಕ್ಕೆ ಪರಿಹಾರ ಇಲ್ಲಿ ಸದಸ್ಯವಾಗಿರ್ತದೆ. 100% ಜಾಗಗಳು ಪರಿಹಾರ ಅಂತ ಸಿಗುವಂಥ ಜಾಗ ಆಗಿದೆ. ಶ್ರೀ ಶನೇಶ್ವರ ಸ್ವಾಮಿಯವರು ಎಲ್ಲೇರಿದ್ದಾರೆ, ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ, ಅಲ್ಲೇ ಅದು ಆ ಪೂಜೆ ಮಾಡಿಸ್ತೀನಿ ಈ ಪೂಜೆ ಮಾಡಿಸ್ತೀನಿ ಅನ್ನೋ ಬದಲು ಅಲ್ಲೇ ವ್ಯರ್ಥವಾಗಿ ಹಣಕಾಸು ಖರ್ಚು ಮಾಡೋ ಬದಲು ಇಲ್ಲಿ ₹1 ಶ್ರೀ ಶನೇಶ್ವರ ಸ್ವಾಮಿಯವ್ರಿಗೆ ಎಳುಬತ್ತಿ ತಂದು ಕಸದಿಂದ ಅವ್ರಿಗೆ ಪರಿಹಾರ ಸಿಗುತ್ತೆ ಅನ್ನೋದು ನಿಮ್ಮ ಮುಖಾಂತರ ಹೇಳ್ತೀನಿ. ಪ್ರಮುಖವಾಗಿ ಈ ಉತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ? ಇವತ್ತಿನ ಪ್ರಮುಖವಾಗಿ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಶ್ರೀ ಶನೇಶ್ವರ ಸ್ವಾಮಿ ಅವರಿಗೆ ಪಂಚಾಭಿಷೇಕ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಶನೇಶ್ವರ ಸ್ವಾಮಿಗೆ ಹೂವಿನ ಮತ್ತು ಶ್ರೀ ಶನೇಶ್ವರ ಸ್ವಾಮಿಯವರು ವರ್ಷಕ್ಕೆ ಒಂದು ಸಾರಿ ಅದನ್ನು ಮೂಲ ವಿಗ್ರಹ ತೆಗೆಯೋದು. ಆ ಮೂಲ ವಿಗ್ರಹ ತೆಗೆದ್ರಿಂದ ಈ ಬಳ್ಳೂರು ಗ್ರಾಮದಲ್ಲಿ ನೆಲೆಯಾಗಿರುವಂಥ ಶನೇಶ್ವರ ಸ್ವಾಮಿಯವರು ಎಲ್ಲ ಈ ಗ್ರಾಮದಲ್ಲಿ ಅಡೆತಡೆಗಳು ಏನಿರ್ತವೆ ಅದನ್ನು ಒಂದು ವಿಗ್ರಹದ ರೂಪದಲ್ಲಿ ಬಂದು ಕುಂತ್ಕೊಂಡು ಎಲ್ಲನ ಪರಿಶೀಲನೆ ಮಾಡುವಂಥ ಸ್ಥಾನದಲ್ಲಿ ಮಾಡಿಕೊಂಡು ಒಂದು ರಥದ ಸ್ಥಾನದಲ್ಲಿ ಕುಂತು